ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಜೀವನಕ್ಕೆ ಶೋಭಾ ಆಗಮನ ಆದ ಬಳಿಕ ಹೇಗಾಯಿತು? ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನಮ್ಮ ಹೆಂಡತಿ ಶೋಭಾ ನನ್ನ ಜೀವನ ಸಂಗಾತಿ. ಆಕೆ ಬಗ್ಗೆ ನಾನು ಹೇಳಬೇಕಂದ್ರೆ ಎಲ್ಲ ಸಂದರ್ಶನಗಳಲ್ಲೂ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾರೆ, ಹೆಂಡತಿಯನ್ನು ಗಂಡ ಹೊಗಳ್ತಾರೆ, ಗಂಡನನ್ನು ಹೆಂಡತಿ ಹೊಗಳ್ತಾರೆ. ಆ ಥರ ಯಾವ ಔಪಚಾರಿಕತೆಯೂ ಯಾವುದೇ ಒಂದು ಮುಲಾಜು ನನಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ತೋರಿಕೆಗಾಗಿ ಅದು ಹೇಳೋವಂಥದ್ದು ಒಂದು ಕ್ರಮ ಇದೆ. ಪ್ರತಿ ಪುರುಷನ ಹಿಂದೆ ಹೆಣ್ಣಿದ್ದಾಳೆ ಅಥವಾ ಪ್ರತಿ ಹೆಣ್ಣಿನ ಹಿಂದೆ ಗಂಡಿದ್ದಾನೆ, ಈ ಥರದ ಕ್ಲೀಶೆ ಮಾತುಗಳು ಬೇಡ. ಬಟ್ ವಾಸ್ತವವಾಗಿ ಹೇಳಬೇಕಂದ್ರೆ ಶೋಭಾ ಒಂದು ಅದ್ಭುತವಾದಂತಹ ಹೆಣ್ಣುಮಗಳು, ತುಂಬ ಒಳ್ಳೆಯ ಗೆಳತಿ. ವಿ ಕ್ವಾರಲ್ ಈಚ್ ಅದರ್, ವಿ ಹ್ಯಾವ್ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಭಿನ್ನಾಭಿಪ್ರಾಯಗಳ ಮಧ್ಯೆ ಇರ್ತೀವಿ. ಆದರೆ ಅದ್ಭುತ ಯಾಕೆಂದರೆ ಅವಳಿಗೆ ಲಿಟ್ರೇಚರಲ್ಲಿ ಆಸಕ್ತಿ, ಸಂಗೀತದಲ್ಲಿ ಆಸಕ್ತಿ, ಸ್ಪಿರಿಚುಯಾಲಿಟಿಲಿ ಆಸಕ್ತಿ, ಮತ್ತು ನನ್ನ ಎಲ್ಲ ಕೆಲಸಗಳನ್ನು ವಿಮರ್ಶಕಿಯಾಗಿ ನೋಡುವಂಥ ಒಂದು ಮನಸ್ಸು. ಚಮಚಗಿರಿ ಮಾಡೋದಾಗಲಿ ಅಥವಾ ಸುಮ್ಮನೆ ಜೈಕಾರ ಹಾಕೋದಾಗಲಿ ಅದಿಲ್ಲ. ಈ ಶಾಲೆ ನಡೆಸ್ತಿರೋರು ಆಕೆನೇ ಬೇಸಿಕಲಿ. ನಾನು ಚಿತ್ರ ನಿರ್ದೇಶಕನಾದ್ದರಿಂದ ಅದಕ್ಕೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿದ್ದೀನಿ ಹೊರತು ಆ ಥರದ್ದು. ಆಕೆ ಇಲ್ಲದೆ ನನ್ನ ಈಗಿನ ಪ್ರಸ್ತುತ ಬದುಕನ್ನು ನಾನು ಕಲ್ಪಿಸ್ಕೊಳೋಕ್ಕಾಗಲ್ಲ. ಅಷ್ಟು ಹೆಲ್ಪ್ಫುಲ್, ಕ್ರಿಯೇಟಿವ್ ಇದ್ದಾಳೆ. ನಾವು ಭೇಟಿಯಾಗಿದ್ದು ಮಾನಸ ಗಂಗೋತ್ರಿನಲ್ಲಿ MA ಮಾಡುವಾಗ. ನಾನು ಕನ್ನಡ MA, ಆಕೆ ಫಿಸಿಕ್ಸ್ MSc. ಸೊ ನಮ್ಮ ಡಿಪಾರ್ಟ್ಮೆಂಟಿಂದ ಹಾದು ಹೋಗಬೇಕಾಗಿತ್ತು ಅವಳು MSc. ಆಗ ಶುರುವಾಯಿತು ತಾಪತ್ರಯ. ಆನಂತರ ನಾನು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕಥೆಗಳು ತುಂಬ ಬರಿತಾ ಇದ್ದಾಗ, ತುಂಬ ಕಥೆಗಳು ಬಂತಾಗ, ಎಸ್ಪೆಷಲಿ ನನ್ನ 86, ನಾನು 83, 84, 85 MA ಮಾಡಿದ್ದು. 83ರಿಂದ 85 ಅವಧಿ 2 ವರ್ಷ MA ಅವಧಿನಲ್ಲಿ ನನಗೆ ಶೋಭಾ ಸಿಕ್ಕಿದ್ದು. ಆ ಅವಧಿಯಲ್ಲಿ ನನ್ನ ತುಂಬ ಅತ್ಯುತ್ತಮ ಕಥೆಗಳು ಪ್ರಕಟವಾಗ್ತಿತ್ತು. ಸುಧಾ, ಮಯೂರ, ತುಷಾರ, ಪ್ರಜಾವಾಣಿ, ಎಲ್ಲಿ ನೋಡಿದರೂ ಕಥೆಗಳಿರುತ್ತೆ. ಆಗ ಒಂದಷ್ಟು ಜನ ನಾವು ಬಹಳ ವೇಗವಾಗಿ ಬರಿತಿದ್ವಿ. ನಾನು, ರವಿ ಬೆಳಗೆರೆ, ಜಯಂತ್ ಕಾಯ್ಕಿಣಿ, ಕುಮ್ಮಿ ವೀರದ್ರಪ್ಪ ಅವರು, ನಾಡಿ ಸೋಜ. ಯಾವ ದೈನಂದಿನ ಧಾರಾವಾಹಿಗಳ ಕಾಲ ಅಲ್ಲ ಅದು.